ನಮಸ್ಕಾರ. ಅನುವಾಹಿನಿ ಕನ್ನಡ ಟ್ಯಾರೋ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿ ಅಕ್ವೇರಿಯಸ್ಗೆ ಇರುವಂತಹ ಒಂದು ಎನರ್ಜೀಸ್ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಈಗ ಆಲ್ರೆಡಿ ಅರ್ಧ ತಿಂಗಳು ಆಗಿದೆ, ಬಟ್ ಸ್ಟಿಲ್ ಎನರ್ಜೀಸ್ ಹೇಗಿದೆ ಅನ್ನೋದನ್ನು ನಾವು ಯಾವಾಗ ಬೇಕಾದರೂ ಚೆಕ್ ಮಾಡಬಹುದು. ಓಕೆ, ಸೊ ಏನು ನಡೀತಾ ಇದೆ, ಹೇಗಿದೆ ಎನರ್ಜೀಸ್ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಎಲ್ಲ ಬೇರೆ ರಾಶಿಗಳ ಒಂದು 10 ರಾಶಿಗಳ ಒಂದು ರೀಡಿಂಗ್ನ ಆಲ್ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ನೀವು ವೀಕ್ಷಿಸಬಹುದು. ಓಕೆ, ಸೊ ಈಗ ಕುಂಭ ರಾಶಿಗಿರುವಂಥ ಒಂದು ಎನರ್ಜೀಸ್ ಹೇಗಿದೆ ಅಂತ ಹೇಳಿ ನೋಡೋಣ. ಕುಂಭರಾಶಿಗಿರುವಂಥ ಒಂದು ಎನರ್ಜೀಸ್ ಹೇಗಿದೆ ಅಂತ ಹೇಳಿ ನೋಡೋಣ. ಕುಂಭರಾಶಿಗಿರುವಂಥ ಒಂದು ಎನರ್ಜೀಸ್ ಹೇಗಿದೆ ಅಂತ ಹೇಳಿ ನೋಡೋಣ. ಸೊ ಈ ತಿಂಗಳಲ್ಲಿ ನಾನು ನೋಡ್ತಾ ಇರೋದು ಒಂದು ಫ್ರೆಂಡ್ಸ್ ಜೊತೆನಾ ಅಥವಾ ಫ್ಯಾಮಿಲಿ ಜೊತೆನಾ, ಒಟ್ಟಿನಲ್ಲಿ ಒಂದು ಗುಂಪಾಗಿ ಏನೋ ಒಂದು ಒಳ್ಳೆಯ ಸಮಯ ಕಳಿತೀರಾ, ಟ್ರಿಪ್ ಹೋಗ್ತೀರಾ, ಅಥವಾ ಏನೋ ಒಂದು ಫಂಕ್ಷನ್ ಇರ್ಬೋದು, ಏನೋ ಒಂದು ರೀತಿಯಾಗಿ ನಾನಿಲ್ಲಿ ನೋಡ್ತಾ ಇರೋದು ಒಟ್ಟಿಗೆ ಕಾಲ ಕಳಿತೀರಾ ಸ್ವಲ್ಪ. ಓಕೆ, ನಿಮ್ಮ ಹಳೆ ಫ್ರೆಂಡ್ಸ್ಗಳಿರಬಹುದು. ಓಕೆ, ತುಂಬ ದಿನದಿಂದ ಭೇಟಿ ಮಾಡಿಲ್ಲದೆ ಇದ್ದರೆ ಅವರ ಜೊತೆ ನೀವು ಸ್ವಲ್ಪ ಸಮಯವನ್ನು ನಾನು ಕಳೆಯೋದನ್ನು ನೋಡ್ತಾ ಇದ್ದೀನಿ. ಅದು ಬಿಟ್ಟು ಈ ತಿಂಗಳಲ್ಲಿ ನೀವು ಹೆಚ್ಚು ಕ್ರಿಯೇಟಿವ್ ಆಗಿ ಇರ್ತೀರಾ ಅಂತ ಕೂಡ ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಏನೋ ಒಂದು ಕ್ರಿಯೇಟಿವಿಟಿ ಇದೆ ಮನಸ್ಸಲ್ಲಿ, ಏನೋ ಒಂದು ಕ್ರಿಯೇಟಿವ್ ಐಡಿಯಾ ಬರಬಹುದು, ಅಥವಾ ಏನೋ ಒಂದು ಮಾಡಬೇಕು ಅಂತ ಅನ್ನಿಸ್ಬೋದು ಅನ್ನೋದು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಓಕೆ. ಸೊ ಈ ತಿಂಗಳಲ್ಲಿ ಸ್ವಲ್ಪ ಈಗ ಆಲ್ರೆಡಿ ಇವಾಗ ಹಬ್ಬದ ಸೀಸನ್ ಕೂಡ ಇದೆ, ಬಟ್ ಏನೋ ಒಂದು ರೀತಿಯಾಗಿ ಒಂದು ಟ್ರೆಡಿಷ್ನಲ್ ಆಗಿ ಏನೋ ಒಂದು ಫೀಲಿಂಗ್ ಇದೆ, ಅಥವಾ ಏನೋ ಒಂದು ಫಂಕ್ಷನ್ ಇರ್ಬೋದು, ಆ ಥರ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಮತ್ತು ಒಂದೊಂದು ಸಲ ನೀವು ಒಬ್ಬರೇ ನಿಮ್ಮ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಏನೋ ಒಂಥರ ಅಥವಾ ಧ್ಯಾನ ಮಾಡ್ಬೋದು, ಮೆಡಿಟೇಷನ್ನು, ಆ ಥರ ಏನೋ. ಓಕೆ, ನಿಮ್ಮ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಅದಿಲ್ಲ ಅಂತ ಅಂದ್ರೂ ಕೂಡ ನಿಮ್ಗೆ ಇಲ್ಲೊಂದು ಮೆಸೇಜ್ ಇದೆ, ನಿಮ್ಮ ಜೊತೆಗೆ ನೀವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ. ಅಂದರೆ ಧ್ಯಾನ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಒಂದು ರೀತಿಯಾಗಿ ಒಂದೊಂದು ಸಲ ಏನಾಗುತ್ತೆ, ಎಷ್ಟೊಂದು ನಡೀತಾ ಇರಬೇಕಾದ್ರೆ ಲೈಫಲ್ಲಿ ಸ್ವಲ್ಪ ಕಾಮಾಗಿ ಕೂತು ನಾವು ಪೀಸ್ಫುಲ್ಲಾಗಿ ಕಣ್ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಯೋಚನೆ ಮಾಡಿದಾಗ ಎಷ್ಟೋ ಸಲ ನಿಮಗೆ ಆನ್ಸರ್ ಸಿಗುತ್ತೆ, ಒಂದು ಡೈರೆಕ್ಷನ್ ಕೂಡ ಸಿಗುತ್ತೆ. ಸೊ ಆ ಒಂದು ಮೆಸೇಜ್ ನಿಮಗಿಲ್ಲಿದೆ. ಓಕೆ, ಮನಸ್ಸಲ್ಲಿ ಏನು ಗೊಂದಲಗಳು ಇದೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ಇದು ಮಾಡಲಾ ಅದು ಮಾಡಲಾ ಅಂತ ಹೇಳಿ ನಿಮಗೆ ಒಂದು ಕನ್ಫ್ಯೂಷನ್ ಇದೆ, ಅಥವಾ ಕನ್ಫ್ಯೂಷನ್ ಬರ್ಬೋದು, ಅದ ಅಂತ ಹೇಳಿ, ಅಥವಾ ಏನೋ ಎರಡು ಸಂಗತಿಗಳ ಬಗ್ಗೆ ಒಂದು ಡಿಸಿಷನ್ ತಗೊಳ್ಬೇಕಾಗ್ಬೋದು, ಅಥವಾ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಆ ರೀತಿಯಾಗಿ. ಓಕೆ, ಇದು ದುಡ್ಡಿನ ವಿಷಯ ಕೂಡ ಇರ್ಬೋದು. ಓಕೆ, ಸ್ವಲ್ಪ ಈ ಕಡೆ ಆ ಕಡೆ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಹೇಳಿ ಕೂಡ ಅದ್ರ ಬಗ್ಗೆ ಕೂಡ ಯೋಚನೆ ಇರ್ಬೋದು. ಏನೋ ಕೆಲವು ವಿಷಯಗಳ ಬಗ್ಗೆ ಒಂದು ಡಿಸಿಷನ್ ತಗೊಳ್ಳೋದು ನಿಮಗೆ ಕಷ್ಟ ಆಗ್ತಾ ಇರ್ಬೋದು.
ಅಥವಾ ಸರಿದೂಗಿಸೋದಕ್ಕೆ. ಓಕೆ, ಎಲ್ಲೋ ಒಂದು ಕಡೆ ಅದೊಂದು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳಿ ಒಂದು ಆ ಸಮಸ್ಯೆ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಇರ್ಬೋದು ಅಂತ ಹೇಳಿ. ಸೊ ಈ ಥರ ಇದ್ದಾಗ ನಿಮಗೆ ಇಲ್ಲಿ ಒಂದು ಮೆಸೇಜ್ ಏನಿದೆ ಅಂತ ಹೇಳಿದ್ರೆ, ಈ ಸ್ವಲ್ಪ ಹೊತ್ತು ಎಷ್ಟೋ ಸಲ ನಾವೇನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ, ಅಥವಾ ಯಾರು ನಮಗೆ ಯಾರನ್ನ ಹೋಗಿ ಕೇಳೋದು ಅಂತ ಗೊತ್ತಾಗದೇ ಇದ್ದಾಗ, ಏನು ಮಾಡೋದು ಅಂತ ಗೊತ್ತಾಗದೇ ಇದ್ದಾಗ ನಾವು ಏನು ಮಾಡ್ತೀವಿ, ಒಂದೊಂದು ಸಲ ದೇವರಲ್ಲಿ ನಂಬಿಕೆ ಇರೋರು ಹೋಗಿ ದೇವರ ಹತ್ರ ಕಣ್ಣು ಮುಚ್ಕೊಂಡು ಕೇಳಿ, ಏನೋ ಒಂದು ಅಲ್ಲಿಂದ ನಿಮ್ಗೆ ಏನು ಆನ್ಸರ್ ಸಿಗುತ್ತೆ ಅದ್ರ ಪ್ರಕಾರ ನೀವು ಮಾಡ್ತೀರಾ. ಇಲ್ಲ ಅಂತ ಅಂದರೆ ಅದೆಲ್ಲ ಏನು ಫಾಲೋ ಮಾಡದೇ ಇರೋರು ನಿಮ್ಮ ಮನಸ್ಸು ಹೇಗೆ ಹೇಳುತ್ತೆ ಅದನ್ನು ಕೇಳ್ತೀರಾ ಅಲ್ವಾ. ಅಟ್ಲೀಸ್ಟ್ ನಮ್ಮ ಮನಸ್ಸು ಹೇಳಿದ್ದನ್ನು ನಾವು ಕೇಳಬೇಕು. ಸೊ ಇಲ್ಲಿ ಮೆಸೇಜ್ ಇರೋದು ಅದೇನೆ. ಈ ಥರ ಒಂದು ಗೊಂದಲ ಇದ್ದಾಗ ಏನು ಮಾಡೋದು ಅಂತ ಗೊತ್ತಾಗಿದೆ. ಒಂದೊಂದ್ಸಲ ಯಾರು ಏನು ಸಲಹೆ ಕೊಟ್ಟರು ಕೂಡ ನಮ್ಗೆ ಯಾವುದೋ ಅದು ಸರಿಯಾಗಿ ಕಾಣಿಸೋದಿಲ್ಲ. ಅವರ ಮೂಗಿನ ನೇರಕ್ಕೆ ಅವ್ರು ಮಾತಾಡ್ತಾ ಇರ್ತಾರೆ, ಬಟ್ ನಮಗದು ಇಲ್ಲ, ಅದು ಸರಿ ಹೋಗಲ್ಲ ಅನಿಸುತ್ತೆ ಅಂತ ಅನಿಸುತ್ತೆ. ಸೊ ಆ ಥರ ಇದ್ದಾಗ ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಬೇಕು. ಇಲ್ಲ ಅಂತ ಅಂದರೆ ಏನೋ ಒಂದು ಒಂದು ಧ್ಯಾನದ ಮೂಲಕನೋ ಅಥವಾ ಒಂದು ಏನೋ ಒಂದು ರೀತಿಯಾಗಿ ಅದಕ್ಕೊಂದು ಸೊಲ್ಯೂಷನ್ನ ನಾವೇ ಕಂಡುಹಿಡ್ಕೊಳ್ತೀವಿ. ಸೊ ಅದನ್ನು ನೀವು ಮಾಡಿ ಅಂತ ಹೇಳಿ ಇಲ್ಲಿ ಒಂದು ಸಜೆಷನ್ ಇದೆ. ಓಕೆ, ಸೊ ಏನೋ ಆ ಥರದ್ದು ಒಂದು ವಿಷಯ ಬರಬಹುದು, ಏನು ಮಾಡೋದು ಅಂತ ತೋಚದೇ ಇರಬಹುದು ಅಂತ ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾನು ಇಲ್ಲಿ ಇನ್ನೊಂದು ಸಲ ಬರ್ತಾ ಇರೋವಂಥ ಒಂದು ಮೆಸೇಜ್ ಏನು ಅಂತಂದರೆ, ಏನೋ ಒಂದು ಕ್ರಿಯೇಟಿವ್ ಐಡಿಯಾನ ಅಥವಾ ಏನೋ ಒಂದು ನೀವು ಮಾಡ್ತೀರಾ, ಅದು ಒಂಥರ ಒಂದು ನಿಮಗೆ ಖುಷಿ ಕೊಡತ್ತೆ, ಅದು ಕ್ರಿಯೇಟಿವ್ ಆಗಿರುತ್ತೆ, ಅದನ್ನು ನೀವು ಫಾಲೋ ಮಾಡಿ ಅಂತ ಹೇಳಿ ಕೂಡ ಇಲ್ಲಿ ಮೆಸೇಜ್ ಇದೆ. ಓಕೆ, ಏನೋ ಒಂದು ಕ್ರಿಯೇಟಿವ್ ಐಡಿಯಾ ಅಥವಾ ಏನೋ ಒಂದು ಶುರು ಮಾಡಬೇಕು ಅಂತ ಇರ್ಬೋದು, ಅಥವಾ ಅದನ್ನು ನೆಕ್ಸ್ಟ್ ಲೆವೆಲಿಗೆ ಹೇಗೆ ತೊಗೊಂಡು ಹೋಗೋದು ಅಂತ ಇರ್ಬೋದು, ಆ ರೀತಿಯಾಗಿ. ಓಕೆ, ಸೊ ಏನು ನೀವು ಮಾಡ್ತಾ ಇದ್ದೀರಾ ಅದು ನಿಮಗೆ ಅದು ಒಂದು ದಾರಿ ತೋರಿಸುತ್ತೆ, ಅದು ನಿಮಗೆ ಒಂದು ದಾರಿಯನ್ನು ತೋರಿಸುತ್ತೆ ಅಂತ ಹೇಳಿ ಕೂಡ ಇಲ್ಲಿ ಮೆಸೇಜ್ ಇದೆ. ಓಕೆ, ಈಗ ಇಲ್ಲಿ ನಾನು ಹೇಳಿದ್ನಲ್ಲ, ಒಂದು ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ ಅಂತ. ಇನ್ನೊಂದೇನು ಅಂತ ಅಂದರೆ, ನಿಮಗೆ ಅನಿಸೋದು ಯಾರೇ ಏನೇ ಒಂದು ನಿಮಗೆ ಸಲಹೆ ಕೊಟ್ಟರು ಕೂಡ, ಯಾರೇ ಏನೇ ಸಲಹೆ ಕೊಟ್ಟರು ಕೂಡ ಅದು ಯಾವುದನ್ನು ನಿಮ್ಗೆ ಯಾಕೋ ಅದು ಸರಿ ಹೋಗೋದಿಲ್ಲ, ಅದು ಸರಿ ಇಲ್ಲ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಏನು ಅಂತ ಅಂದರೆ, ನಿಮಗೆಲ್ಲೋ ಒಂದು ಕಡೆ ಅದು ನಂಬಕ್ಕೆ ಕಷ್ಟ ಆಗುತ್ತೆ. ನಂಬಕ್ಕೆ ಅಂದರೆ ಅವರೇನು ಅವ್ರ ಕಡೆಯಿಂದ ಅವ್ರು ಹೇಳ್ತಾ ಇರ್ತಾರೆ ಹೊರತು ಆ ಒಂದು ಸಲಹೆ ಮೇಲೆ ನಿಮಗೆ ಒಂದು ನಂಬಿಕೆ ಇರೋದಿಲ್ಲ. ಅಂದರೆ ಅದು ವರ್ಕ್ ಆಗುತ್ತೆ, ಅದು ನನಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಟ್ರಸ್ಟ್ ನಿಮಗೆ ಅದ್ರ ಮೇಲೆ ಇರೋದಿಲ್ಲ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಆವಾಗ ಆ ಟ್ರಸ್ಟ್ ಇಲ್ಲದೆ ಇದ್ದಾಗ ಅಂಥದ್ದನ್ನು ನೀವು ಮಾಡಬೇಡಿ. ಅದ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಇದ್ದಾಗ, ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ಅದನ್ನು ನೀವು ಮಾಡಬೇಡಿ. ಓಕೆ, ಸೊ ಕೆಲವೊಂದು ವಿಷಯಗಳು ನೀವು ಕೂತು ಯೋಚನೆ ಮಾಡಿದಾಗ, ಧ್ಯಾನ ಮಾಡಿದಾಗ ಅದು ತಾನಾಗೇ ಅದು ನಿಮಗೆ ನಿಮಗೆ ವಿಷಯಗಳು ಗೊತ್ತಾಗತ್ತೆ, ಮತ್ತು ಒಂದು ಬೇರೆ ಪರ್ಸ್ಪೆಕ್ಟಿವ್ ಕೂಡ ಸಿಗತ್ತೆ ಅಂತ ನಾನು ಹೇಳ್ಬೋದು. ಸೊ ಅದನ್ನು ನಿಮಗೆ ಇಲ್ಲಿ ಮೆಸೇಜ್ ಮಾಡ್ತಾ ಇದೆ. ಓಕೆ, ಸೊ ಈ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ನಲ್ಲ, ಪರ್ಸ್ಪೆಕ್ಟಿವ್ ಅಂತ ಅಂದರೆ ನೀವು ಡಿಸೈಡ್ ಮಾಡಬೇಕು ಅಂತ ಇದ್ದೀರಾ, ಇದು ಯಾರು ಹೇಳಿದ್ದು ನಿಮಗೆ ಸರಿ ಹೋಗ್ತಾ ಇಲ್ಲ ಅಂದಮೇಲೆ ನೀವು ಸ್ವಂತ ಡಿಸೈಡ್ ಮಾಡೋಕ್ಕೆ ನೀವು ಮುಂದೆ ಹೋದಾಗ ಎಲ್ಲ ಒಂದು ಬೇರೆ ಅವ್ರ ಕಡೆಯಿಂದನೂ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆ, ಸೊ ನಿಮ್ಮ ಪರ್ಸ್ಪೆಕ್ಟಿವ್ನ ಕೂಡ ಬದಲಾಯಿಸ್ಕೊಳ್ಳಿ. ಪರ್ಸ್ಪೆಕ್ಟಿವ್ ಅಂತ ಅಂದರೆ ಇನ್ನೊಂದು ವ್ಯಕ್ತಿಯ ಕಡೆಯಿಂದನೂ ನೀವು ಯೋಚನೆ ಮಾಡಿದಾಗ, ನಮ್ಮ ಎದುರಿಗಿರೋ ವ್ಯಕ್ತಿಯ ಕಡೆಯಿಂದನೂ ನಾವು ಯೋಚನೆ ಮಾಡಿದಾಗ ನಿಮಗೆ ಅದು ಬೇರೆ ರೀತಿಯಾಗಿ ಕಾಣುತ್ತೆ. ನೀವೇನು ಡಿಸೈಡ್ ಮಾಡಬೇಕು ಅಂತ ಇದ್ದೀರಾ, ಇನ್ನೊಂದು ಕಡೆಯಿಂದ ನಾವು ಯೋಚನೆ ಮಾಡಿದಾಗ ಅದು ಬೇರೆ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಬೆಟರ್ ಸೊಲ್ಯೂಷನ್ ಮಾಡೋದಕ್ಕೆ ಒಂದು ಬೆಟರ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ. ಓಕೆ, ಸೊ ನೀವು ಹೇಗೆ ಇದು ಡಿಸೈಡ್ ಮಾಡ್ತೀರಾ,
360 ಡಿಗ್ರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಅಂದರೆ ಒಟ್ಟಿನಲ್ಲಿ ಓವರಾಲ್ ಎಲ್ಲ ಕಡೆಯಿಂದನೂ ಯೋಚನೆ ಮಾಡಿ ಆಮೇಲೆ ಇತ್ಯರ್ಥ ಮಾಡಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ. ಓಕೆ, ಇನ್ನೊಂದೇನು ಅಂತ ಅಂದರೆ, ನಿಮಗೆ ನೀವೇನು ಮಾಡ್ತಿರೋ ಅದಕ್ಕೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ, ಫ್ರೆಂಡ್ಸ್ಗಳ ಸಪೋರ್ಟ್ ಇದೆ, ಮಕ್ಕಳ ಸಪೋರ್ಟ್ ಇದೆ, ಮತ್ತು ಅದು ಕೊನೆಗೆ ಅದು ಒಂದು ಒಳ್ಳೆ ಡಿಸಿಷನ್ ಆಗಿರುತ್ತೆ ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ. ಒಟ್ಟಿನಲ್ಲಿ ಇದೆಲ್ಲ ಏನು ನೀವು ಕೊನೆಯಲ್ಲಿ ನೀವೇನು ಒಂದು ಸ್ಟೆಪ್ ತಗೊಳ್ತೀರಾ ಅದಕ್ಕೆ ಎಲ್ಲರ ಒಂದು ಸಹಕಾರ ಇರುತ್ತೆ, ಸಪೋರ್ಟ್ ಇರುತ್ತೆ. ಫ್ಯಾಮ್ಲಿದು ಎಸ್ಪೆಷಲಿ ಫ್ಯಾಮ್ಲಿ ಮಕ್ಕಳಿರ್ಬೋದು, ಅವರು ನಿಮಗೆ ನೀವೇನು ಮಾಡ್ತೀರಾ ಅದಕ್ಕೆ ನಿಮ್ಮ ಬೆನ್ನೆಲುಬಾಗಿ ಇರ್ತಾರೆ ಅಂತ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಅಡ್ವೈಸ್ ಏನಿದೆ ಅಂತ ಅಂದರೆ, ಎಲ್ಲೋ ಒಂದು ಕಡೆ ನಿಮಗೆ ಒಂದು ಫೈನಾನ್ಷಿಯಲಿ ಅಂದರೆ ದುಡ್ಡಿನ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂಚೂರು ನಿಮಗೆ ಹಿಂದೇಟಾಗಬಹುದು. ಓಕೆ, ಆಗತ್ತೆ ಅಂತ ಅಲ್ಲ, ಆಗಬಹುದು, ಅಥವಾ ಆಲ್ರೆಡಿ ಆಗಿರಬಹುದು. ನೀವು ಅಂದ್ಕೊಂಡಂಗೆ ಅದು ವರ್ಕ್ ಆಗಿಲ್ಲದೆ ಇರ್ಬೋದು. ಎಲ್ಲೋ ಒಂದು ಕಡೆ ಏನೋ ಒಂಚೂರು ಲಾಸ್ ಥರ. ಸೊ ಏನು ಯೋಚನೆ ಮಾಡಬೇಡಿ, ಯಾಕೆ ಅಂತ ಅಂದರೆ ಇದು ಟೆಂಪರರಿ ಫೇಸ್ ಅಂತ ಹೇಳಿ ಇಲ್ಲಿ ನಿಮಗೆ ಮೆಸೇಜ್ ಇದೆ. ಏನು ಮಾಡ್ಬೋದು, ಈ ಎಲ್ಲದೂ ಅದಕ್ಕೆ ರಿಲೇಟೆಡ್ ಕೂಡ ಇರ್ಬೋದು. ಸೊ ಅದಕ್ಕೊಂದು ಸೊಲ್ಯೂಷನ್ ಓಪನ್ ಆಗುತ್ತೆ, ಯೋಚನೆ ಮಾಡಬೇಡಿ ಅಷ್ಟೊಂದು ಅಂತ ಹೇಳಿ ಕೂಡ ನಿಮಗೆ ಇಲ್ಲಿ ಒಂದು ಮೆಸೇಜ್ ಇದೆ. ಏನಾದರೂ ಒಂದು ಫೈನಾನ್ಷಿಯಲ್ ಲಾಸ್ ಆಗಿದ್ರೆ, ಏನಾಗಿದ್ರೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡಿ, ಸರಿ ಹೋಗುತ್ತೆ ಅನ್ನೋ ಕೂಡ ಒಂದು ಮೆಸೇಜ್ ಇಲ್ಲಿ ಇದೆ. ಓಕೆ, ಸೊ ಇದು ಕುಂಭರಾಶಿ ಅಕ್ವೇರಿಯಸ್ಗೆ ಇರುವಂಥ ಒಂದು ಮೆಸೇಜ್. ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಇಷ್ಟೊತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.